ನಾವು ಕೃಷಿ ಪದ್ಧತಿಯಲ್ಲಿ ಅಧಿಕ ಇಳುವರಿ ಪಡಬೇಕಂತ ಹೇಳಿದರೆ ತಳಿ ಆಯ್ಕೆ ತುಂಬ ಮುಖ್ಯವಾಗೋದು. ಅದೇ ಥರ ಈ ತೊಗರಿ ಬೆಳೆಯಲ್ಲಿ ನಾವು ಅತಿ ಹೆಚ್ಚಿನ ಇಳುವರಿ ಪಡಿಬೇಕು. ಮತ್ತು ಕೆಲವೊಂದು ಪರಿಸ್ಥಿತಿಗಳು ಅಂದರೆ ಈ ತಳಿಗಳಲ್ಲಿ ಏನಾಗುತ್ತೆ, ಕೆಲವೊಂದು ಗುಣ ಇದ್ದರೆ ಕೆಲವೊಂದು ಅವಗುಣ ಇರುತ್ತೆ. ಸೊ ಹಾಗೆಯೇ ಅಧಿಕ ಇಳುವರಿ ಇದ್ದರೆ ರೋಗಕ್ಕೆ ತುತ್ತಾಗೋದು ಇವೆಲ್ಲ ಇರ್ತವೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಈ ನಿರಂತರವಾಗಿ ತೊಗರಿ ನಂತರ ತೊಗರಿ ಬೆಳೆಯೋ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ, ಈ ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ. ಯಾಕಂದರೆ ಆ ರೋಗಾಣುಗಳು ಮಣ್ಣಿನಲ್ಲೇ ಸೇರಿಕೊಂಡು ಬೆಳೆ ಹಾಕಿದ ತಕ್ಷಣ ಆ ರೋಗ ಬರೋ ಹಾಗೆ ಮಾಡೋದ್ರಿಂದ ಈ ಹೆಚ್ಚು ರೋಗ ಇರುವಂತಹ ಪ್ರದೇಶಗಳಿಗೆ ನಾವು ಒಂದು ರೋಗ ನಿರೋಧಕತೆ ಇರುವಂತಹ ತಳಿ ಆಯ್ಕೆ ಮಾಡೋದು ತುಂಬ ಸೂಕ್ತ. ಈ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಈ ತೊಗರಿಯ 2 ಪ್ರಮುಖ ರೋಗಗಳು ಅವು ಯಾವುವೆಂದರೆ, ಒಂದು ಸೊರಗು ರೋಗ, ಮತ್ತೊಂದು ಬಂಜೆ ರೋಗ. ಈ 2 ರೋಗಗಳಿಂದ ಸುಮಾರು ಇಳುವರಿ ನಷ್ಟ ಆಗುತ್ತೆ. ಅಂದರೆ ನಾವು 80-90% ಇಳುವರಿ ಕುಂಠಿತ ಆಗೋದನ್ನು ನಾವು ನೋಡ್ಬೋದು. ಸೊ ಈ 2 ರೋಗಗಳಿಗೆ ನಿರೋಧಕತೆ ಹೊಂದಿರುವ ತಳಿ ಅಂತ ಹೇಳಿದರೆ ನಮ್ಮ BRG3 ತಳಿ. ಸೊ ಈ ತಳಿ ಏನಿದೆ, ನಾವು ಹೆಚ್ಚು ತೊಗರಿ ಬೆಳೆಯುವಂತಹ ಪ್ರದೇಶಗಳಲ್ಲಿ ಮತ್ತು ಹೆಚ್ಚು ರೋಗ ಇರುವಂತಹ ಪ್ರದೇಶಗಳಲ್ಲಿ ಬಳಸಿದಾಗ ಈ ರೋಗ ನಿರೋಧಕತೆಯ ಕಾರಣ ನಾವು ಒಂದು ಇಳುವರಿ ನಷ್ಟವನ್ನು ತಡೆಗಟ್ಬೋದು, ಅಂದರೆ ಅಧಿಕ ಇಳುವರಿ ಪಡೆಯೋದು. ಅದರ ಜೊತೆಗೆ ನಾವು ಈ ರೋಗ ಬಂದಾಗ ಅದರ ಹತೋಟಿಗೆ ಯಾವ ರಾಸಾಯನಿಕಗಳು ಬಳಸ್ತೀವೋ ಅದು ಮತ್ತು ನಮ್ಮ ಕೃಷಿ ಪರಿಸರಕ್ಕೆ ಹಾನಿಕರವಾಗಿರ್ತವೆ, ಅದನ್ನು ಕೂಡ ತಡೆಗಟ್ಟಬಹುದು. ಅದರ ಜೊತೆಗೆ ಈ ತಳಿ ಏನಿದೆ, ಇದು ನಾವು 2 ಥರನಾಗೂ ಬಳಕೆ ಮಾಡ್ಬೋದು. ಅಂದರೆ ಈಗ ನಾವು ತೊಗರಿನಲ್ಲಿ ಕಾಯಿನೂ ಬಳಸ್ತೀವಿ ಮತ್ತು ಕಾಳನ್ನು ಬಳಸ್ತೀವಿ. ಹೆಚ್ಚಿನ ತಳಿಗಳು ನಾವು ಕಾಳಿಗೋಸ್ಕರನೇ ಬೆಳೆಯೋದು. ಆದರೆ ಈ ತಳಿ ಏನಿದೆ, ಇದನ್ನು ನಾವು ತರಕಾರಿಯಾಗೂ ಬಳಸ್ಬೋದು ಮತ್ತು ಕಾಳಾಗೂ ಬಳಸ್ಬೋದು. ನಾವು ಕಾಳಾಗಿ ಬಳಸಿದರೆ ಇದು 1 ಎಕರೆಗೆ 6-6.5 ಕ್ವಿಂಟಲಷ್ಟು ಇಳುವರಿ ಕೊಡುತ್ತೆ. ಹಾಗೆಯೇ ಹಸಿ ಕಾಯಿ ಕಿತ್ತು ನಾವು ಬಳಸಿದಾಗ 1 ಎಕರೆಗೆ 14-18 ಕ್ವಿಂಟಲ್ನಷ್ಟು ಕಾಯಿಯ ಇಳುವರಿ ಸಿಗುತ್ತೆ. ಸೊ ಈ ಥರ ರೋಗ ನಿರೋಧಕತೆ ಇರುವಂತಹ ತಳಿ ಬಳಸೋದ್ರಿಂದ ನಾವು ರಾಸಾಯನಿಕಗಳ, ಅದರಲ್ಲೂ ಈ ಸಸ್ಯ ಸಂರಕ್ಷಣೆಗೆ ಬರುವಂತಹ ರಾಸಾಯನಿಕಗಳನ್ನು ಕಡಿಮೆ ಬಳಸಬಹುದು. ಅದರ ಜೊತೆಗೆ ನಾವು ಕಾಯಿಗಳಿಗೆ ಕೀಳೋದ್ರಿಂದ ಮುಂದಿನ ದಿನಗಳಲ್ಲಿ ಇದರಿಂದ ಏನು ಮತ್ತೆ ಬೇರೆ ಕೀಟ ರೋಗ ಬರುತ್ತೆ, ಅದರಲ್ಲಿ ನಾವು ನಿಯಂತ್ರಣ ಮಾಡೋದಕ್ಕೆ ಏನು ಖರ್ಚಾಗುತ್ತೋ ಅದನ್ನೆಲ್ಲ ಉಳಿಸ್ಬಹುದು. ಸೊ ಹಾಗಾಗಿ ಈ BRG3 ತಳಿ ರೋಗ ಬಾಧಿತ ಪ್ರದೇಶಗಳಿಗೆ ಮತ್ತು ತರಕಾರಿ ಮತ್ತು ಕಾಳುಗಳಿಗೆ 2ಕ್ಕೂ ಬಳಸುವಂತಹ ಒಂದು ತಳಿಯಾಗಿದೆ BRG3.